ಗಾಡಿ ತೋರಿಸೋಣ. ಯಪ್ಪ ಯಪ್ಪ ಏನ್ ಗುರು, ಸ್ವರ್ಗ ಲೋಕ ಗುರು. ಮಿಸ್ ಆದ್ರು ಗಾಡಿಯಲ್ಲಿ ಬೀಳ್ಬೇಕಾಗುತ್ತೆ. ಅಂಕಲ್ ಜಿಬಲ್ಲಿ ಡ್ರೋನ್ ಅದ, ಆ ಡ್ರೋನ್ ಶಾಟ್ ತಗೊಳ. ನಮಸ್ಕಾರ. ನೋಡ್ತಾ ಇದ್ದೀರಾ ಇವಾಗ ಏನು ನೋಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾ ಗುರು? ಕಾಠ್ಮಂಡು ಗುರು. ಏನು ಗುರು ಕಾಠ್ಮಂಡು ಯಾವ ಥರ ಕಾಣ್ತಾ ಇದೆ ಗುರು, ನೋಡು ಗುರು. ಯಪ್ಪ ಯಪ್ಪ ವಾವ್, ಸ್ವಲ್ಪ ಜೂಮ್ ಮಾಡಿ ತೋರಿಸೋಣ. ಯಪ್ಪ ಯಪ್ಪ ಏನು ಗುರು, ಸ್ವರ್ಗ ಲೋಕ ಗುರು. ಯಪ್ಪ ನೋಡಿ, ಅಲ್ಲಿ ಐಸ್ ಕಾಣಿಸ್ತಾ ಇದೆ. ಯಪ್ಪ ಯಪ್ಪ ಎಂಥ ಸ್ವರ್ಗಕ್ಕೆ ಬಂದಿದ್ದೀನಿ ಅಂದರೆ ವಾವ್, ನೇಪಾಳದ ಒಂದು ಸ್ವರ್ಗ ಲೋಕ ಅಂದ್ರೂ ಇದಾಗಲ್ಲ. ಕಾಠ್ಮಂಡುಗೆ ಬಂದೆ, ಇನ್ನು 20 ಕಿಲೋಮೀಟರ್ ಇದೆ ಕಾಠ್ಮಂಡು, ಇಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ವಾವ್ ಸೂಪರ್. ಬನ್ನಿ ಕೆಳಗಡೆ ಹೋಗಿ ನಿಮ್ಮನ್ನ ಭೇಟಿ ಆಗೋಣ. ಮತ್ತೆ ಅಂಕಲ್ ಜಿಬಲ್ಲಿ ಡ್ರೋನ್ ಅದ, ಆ ಡ್ರೋನ್ ಶಾಟ್ ತೊಗೊಳತ್ತಿದ್ದೆವು. ನೋಡ್ರಿ ಅಂಕಲ, ನೋಡ್ರಿ ಕಾಣತ್ತಾರ. ಬರ್ರಿ ಡ್ರೋನ್ ಶಾಟ್ ತಗೊಂಡು ಮತ್ತೆ ಸಿಗಮ್ಮಿ. ಇವು ಕಾಣತ್ತ ನೋಡ್ರಿ. ಅಲ್ಲಕ್ಕೋ ಏರೋಪ್ಲೇನ್ ನಡೆದು, ಏರೋಪ್ಲೇನ್ ತೋರಿಸ್ಬೇಕಂದ್ರೆ ಆಗಲೇಕತ್ತ. ಏರೋಪ್ಲೇನ್ ಕಾಯ್ರಿ, ಏರೋಪ್ಲೇನ್ ಲಕ್ಕೋ ಸಣ್ಣ ಸಣ್ಣದಾಗ್ಯದ ಕೋಲ್ ಏರೋಪ್ಲೇನ್ ಅದ. ವಾವ್, ಎಷ್ಟು ದೊಡ್ಡದ ಅಂತಂದ್ರೆ ನಂಗೆ ಗೊತ್ತಿದ್ದಿಲ್ಲ ರೀ. ಕಾಠ್ಮಂಡು ನೋಡ್ರಿ ಎಷ್ಟು ಖತರ್ನಾಕ್ ಅದ. ಇಲ್ಲಿಂದ ಎಲ್ಲ ಕಾಣತ್ತೆ ನೋಡ್ರಿ, ಐಸ ಎಲ್ಲ ಕಾಣತ್ತೆ ನೋಡ್ರಿ, ಖತರ್ನಾಕ್ ಅದ. ವಾವ್ ಸೂಪರ್. ಮತ್ತು ಇನ್ನ ಕೆಳಗೆ ಹೋಗಿ ನೋಡಮ್ಮಿ ಹ್ಯಾಂಗೆ ಕಾಣ್ತದೋ ಏನು ಎತ್ತ ಅಂತ, ಹ್ಯಾಂಗಾರ ಜನ ಅಂಬೋದೆಲ್ಲ ನಿಮ್ಗೆ ಈ ವಿಡಿಯೋದಾಗ ಕಾಣ್ಬೋದು. ಬರ್ರಿ ಎಂಡ ತನಕ ನನ್ನ ವಿಡಿಯೋ ನೋಡ್ತಾ ಇರ್ರಿ. ನೋಡಿ, ಈ ಘಾಟಿಯಲ್ಲಿ, ನೇಪಾಳದ ಒಂದು ಘಾಟಿಯಲ್ಲಿ ನಡೀತಾ ಇದ್ದೀವಿ. ಸೈಕಲ್ ಬ್ರೇಕೇ ಹತ್ತಾ ಇಲ್ಲ. ಇಲ್ಲಿ ನೀವಿದ್ರೂ ನಿಮ್ಗೆ ಗೊತ್ತಾಯ್ತಿತ್ತು, ತುಂಬ ಯಪ್ಪ ಕೇಳಲೇಬಾರ್ದು, ಸೈಕಲ್ ಬ್ರೇಕ್ ಹತ್ತಾ ಇಲ್ಲ. ಕಾಲಿಂದ ಜಾರಿಸ್ಕೊಂಡು ಬರ್ತಾಯಿದ್ದೀನಿ. ಅಷ್ಟು ಆಳ ಮತ್ತು ಹೈಟಿಗಿದೆ. ತುಂಬ ಕಷ್ಟ ಆಯ್ತದೆ ನೋಡಿ. ಯಾವ ಥರ ಅಲ್ಲಿ ಹೋಗೋದಿದೆ ನೋಡಿ, ನಮಗೆ ಕೊಟ್ಟು ತೋರಿಸ್ತೀನಿ. ನನ್ನ ಗಾಡಿ ಹೋಯ್ತೈತೆ ನೋಡಿ, ಹೋಯ್ತಾ ಇದೆಯಲ್ಲ ಅಲ್ಲಿ ನೋಡಿದ್ರಾ ಫುಲ್ಲು. ಬನ್ನಿ ಮತ್ತೆ ಮುಂದೆ ಸ್ವಲ್ಪ ಹೋಗಿ ಮತ್ತೆ ನಿಮಗೆ ಭೇಟಿ ಮಾಡ್ತೀನಿ. ಒಂದು ಕಡೆ ಕಷ್ಟ ಕೊಟ್ಟರೆ ಒಂದು ಕಡೆ ಸುಖ ಕೊಡ್ತಾರಂತ ದೇವರು. ನೋಡ್ತಾ ಇದ್ದೀರಾ ಯಾವ ಥರ ಒಂದು ಘಾಟಿಯಲ್ಲಿ ಹೋಯ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ನೋಡಿ ಯಾವ ಥರ ಸ್ವಲ್ಪ ಮಿಸ್ ಆದರೂ ಘಾಟಿಯಲ್ಲಿ ಬೀಳ್ಬೇಕಾಗತ್ತೆ. ನೋಡಿ ಎಷ್ಟು ಸ್ಪೀಡ್ ಗಾಡಿಗಳು ಬರ್ತಾ ಇದ್ದಾವೆ. ಓ ಓ ಓ ಓ ಬ್ರೇಕ್ ಆಗ್ತಾ ಇಲ್ಲ ಗುರುವೇ, ಬ್ರೇಕ್ ಆಗ್ತಾ ಇಲ್ಲ. ಕಾಠ್ಮಂಡು ಪೊಲೀಸರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಹಾಯ್ ದೀದಿ, ಹಮ್ ಇಂಡಿಯಾ, ಕರ್ನಾಟಕ. ನೋಡಿ ಇವ್ರು ಸರ್. हाय सर काठमांडू जाना है अभी। काठमांडू इधर से जाना पड़ेगा। इधर से साइकिल से है? हाँ सर। काठमांडू के दर्शन करने के लिए आया कि नहीं सर, पशुपतिनाथ मुक्तिनाथ। हाँ सर, 12 ज्योतिर्लिंग 4 धाम ऑल इंडिया ट्रैवल कर रहे हैं। कितना महीना हो गया ये नेपाल आने के बाद में? अभी 7 दिन हो गए दीदी। महीना 7 दिन। हाँ 7 महीने 7 दिन। 14 दिन। बहुत ज्यादा है ना आप लोग का, वो क्या बोलते हैं ನಿಂದಿರ್ಲಕ್ಕ ಒಬ್ಬ ಅಣ್ಣವರು ಪಾಪ ಸ್ವಲ್ಪ ಜಾಗ ಮಾಡಿಕೊಟ್ರ ನೋಡ್ರಿ. ಇವ ಅಣ್ಣವರು. हर हर महादेव भैया। भैया आप कहाँ से? शिवर जिला से। शिवर जी इधर काठमांडू में सैलून है। हाँ हाँ, अब शुक्रिया भैया, आप थोड़ा हमारे को मदद कर दिया। अब क्या तू बोल सकते, बोल रही ठीक है धन्यवाद, नमस्कार। हर हर महादेव. ನೋಡ್ರಿ ಇಂಥವ್ರು ನಮ್ಗೆ ಕಮ್ ಸಿಗ್ತಾರ್ರಿ. ಯಾಕಂದ್ರು ನೈಟ್ನಾಗ ಸ್ವಲ್ಪ ಜಾಗ ಮಾಡ್ಕೊಡೋರು ಇಂಥವ್ರು ಕಮ್ ಸಿಗ್ತಾರ. ಇವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸಮಿ. ಎಲ್ಲ ಮಹಾದೇವನ ಆಶೀರ್ವಾದ ಸದಾ ಇರಲಿ ಅಂತ ನಾ ಕೇಳ್ಕೊತೀನಿ. ಬರ್ರಿ ಮತ್ತೆ ಕಂಟಿನ್ಯೂ ಮಾಡಮಿ ನಮ್ಮ ಬ್ಲಾಗ್. ಬಸ್ ಸ್ಟಾಪ್ ಅಲ್ಲಿ ಮಲ್ತಾ ಇದ್ದೀವಿ ನೋಡಿ. ಈ ಕಡೆ ಎಲ್ಲ ಗ್ಲಾಸ್ ಇದೆ, ಅದಕ್ಕೆ ಹುಡುಗಿ ನಾವು ಮಲ್ಕೋಬೇಕು ಅಂತ ಟೆಂಟ್ ಹಾಕ್ತಾ ಇದ್ವಿ. ಬನ್ನಿ ವಿಡಿಯೋದಲ್ಲಿ ಎಂಡ್ ಆಗಿ. ಅದ್ರ ಸಲುವಾಗಿ ನಮ್ಮ ಹತ್ರ ಇರೋದು ಸ್ವೀಟು ಮತ್ತು ಇದು ಒಂದು ಮೋಸಂಬಿ ತಿನ್ಕೊಂಡು ಮಲ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ, ದೇವ್ರ ಇಚ್ಛೆ ಇದೆ. ಬನ್ನಿ ಇವಾಗ ಇಲ್ಲೇ ಎಂಡ್ ಆಗಿರುತ್ತೆ ನನ್ನ ವಿಡಿಯೋ. ಮತ್ತು ಏನಾದರೂ ತಪ್ಪಾದರೆ ವಿಡಿಯೋದಲ್ಲಿ ಕ್ಷಮೆ ಇರಲಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಪಾರ್ಟ್ 3ಗೆ
ಮತ್ತೆ ಸಿಗೋಣ. ಹರ ಹರ ಮಹಾದೇವ್.